ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಸುಖ ಸಂತೋಷ ಸಮೃದ್ಧಿ ಎಲ್ಲರ ಮನೆಯಲ್ಲೂ ಸಿಕ್ಕಾಬಿಟ್ಟನೆ ಬರಲಿ ಅಂತೇಳಿ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಮತ್ತು ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆನೇ ಮಾಡಿದೆ. ಯಾಕಂದರೆ ಏನು ಹೇಳೋದು, ಭಾನುವಾರದಿಂದ ಶುರು ಆಗಿ ಸೋಮವಾರ ಬೆಳಗ್ಗೆ 7:30-8 ಗಂಟೆಗೆ ಮುಗ್ದೋಗುತ್ತೆ ಅಂತ ಹೇಳಿದ್ರು. ಸೊ ನಿನ್ನೆ ಮಾಡ್ಲಿಕ್ಕೆ ಆಗಲಿಲ್ಲ, ಒಂದು ಸ್ವಲ್ಪ ಎಲ್ಲ ಆಚೆ ಎಲ್ಲ ಹೋಗೋದೆಲ್ಲ ಇತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತು ಬೆಳಗ್ಗೆ 7:30ಗೆ ನಾನು ಪೂಜೆ ಮುಗಿಸಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ರಿಲೇಟಿವ್ ಒಬ್ರದ್ದು ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೂ ಬೇಗ ಹೋಗಬೇಕಾಗಿರೋದ್ರಿಂದ ಸೊ ಮನೆಯಲ್ಲಿ ಬೇಗನೇ ಪೂಜೆ ಆಯಿತು. ಸೊ ನಾನು ಹೀಗೆ ರೆಡಿಯಾಗಿದ್ದೀನಿ. ಹಾಗೆ ಆ್ಯಸ್ ಯೂಶಲ್ ನನ್ನ ಸ್ಯಾರಿಗೆ ನಾನೇ ಈ ಥರ ಟ್ಯಾಸಲ್ಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಜುಮ್ಕಾ ಬಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ, ಕುಂದನಿಂದಿದ್ದು. ಸೊ ಹಾಗಾಗಿ ಇದಕ್ಕೆ ಈ ಥರ ಹೀಗೆ ಟ್ರಾನ್ಸ್ಪರೆಂಟ್ ಇದ್ದು ಒಂದು ಮಾಟಿನ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡೋದ್ರಿಂದ ಕಿವಿಗೆ ಪೇಯ್ನ್ ಆಗಲ್ಲ ಆ್ಯಂಡ್ ಬೇಗ ಜಗ್ಗೋದಿಲ್ಲ ಕಿವಿ. ಸೊ ಹೀಗೆ ನಾನು ರೆಡಿಯಾಗಿದ್ದೀನಿ. ಸೊ ಪೂಜೆದೆಲ್ಲ ಏನೇನು ಕ್ಲಿಪ್ಪಿಂಗ್ಸ್ ಇದೆ ಆ್ಯಂಡ್ ಅಕ್ಷಯ ತೃತೀಯಾಗೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನೀವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಭಾನುವಾರ ಸೋಮವಾರ 2 ದಿನ ಅಕ್ಷಯ ತೃತೀಯ ಇದ್ದರೂ ಕೂಡ ನಾವು ಯಾವಾಗಲೂ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯೋದಯ ಆದಮೇಲೆ ಬರೋಂಥ ಏನು ತಿಥಿ ಇರುತ್ತೆ ಅದನ್ನೇ ಫಾಲೋ ಮಾಡೋದ್ರಿಂದ ನಾನು ಸೋಮವಾರ ಬೆಳಿಗ್ಗೆ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ಹೆಂಗಸರು ಕೆಲಸ ಸ್ಟಾರ್ಟ್ ಆಗೋದೆ ಹೊಸು ತೊಳೆಯೋದ್ರಿಂದ. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ತಗೊಳ್ತೀವಿ, ಸ್ವಲ್ಪ ಸ್ವಲ್ಪ ತಗೊಳ್ಳಿಟ್ಟು ಇರು ಅಲ್ಲಿಡು. ಸೆಂಟರ್ಗೆ ಹಾಕ್ಬೇಕು ಅಷ್ಟೇ, ಬೇರೆ ಎಲ್ಲೂ ಹಾಕ್ಬೇಡ ನೀನು. ಈಗ ಈ ಕಡೆ ಏನು ಸೀಕವ್ ಡಿಕವ್ ಮಾಡ್ತಿದ್ಯಾ? ಏಕೆ? ಇದು ಮಾಮಿ ಬಂಗಾರ, ಇದ್ರ ಮೇಲೆಲ್ಲ ಸೀಕವ್ ಡಿಕವ್ ಎಲ್ಲ ಮಾಡಬಾರ್ದು. ಟ್ರೈ ಮಾಡ್ಬೇಕು ನೀನು. ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ, ಬಟ್ ನಂಗೆ ಹೆಲ್ಪ್ ಮಾಡೋದಕ್ಕಿಂತ 1 to ಡಬಲ್ ಕೆಲಸನೇ ಹಚ್ಚಿರ್ತಾನೆ ಇವನು. ಯೂಶ್ವಲಿ ಯಾವಾಗ ನಾನು ಬಾಗಿಲು ತೊಳೆದು ಇದು ಮಾಡ್ತೀನೋ ಅವಾಗೆಲ್ಲ ಓಡಿ ಬಂದುಬಿಡ್ತಾನೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹೂ ಇಡ್ತೀನಿ ಅದು ಇದು ಅಂಥೇಳಿ. ಅವ್ನ ಕೈಲಿ ಮಾಡಿಸ್ತಲೇ ಇದ್ದರೆ ಮತ್ತೆ ಇದು ಬೇಜಾರು ಮಾಡ್ಕೊಳ್ತಾರೆ, ಮಾಡಿಸಿದ್ರೆ ನನಗೆ ಕೆಲಸ 1 to ಡಬಲ್ ಆಗುತ್ತೆ. ಬಟ್ ಅವನಿಗೂ ಟೈಮ್ ಪಾಸ್ ಆಗಬೇಕಲ್ಲ ಅಂದ್ಬಿಟ್ಟು ಒಂದೊಂದೇ ಕೆಲಸ ಹೇಳ್ತಿದ್ದೆ. ಅಂತೂ ಇಂತೂ ಅವನು ಹಿಡ್ಕೊಂಡು ಅಟ್ ಲಾಸ್ಟ್ ಬೇಗ ನೆನೆ ತುಳಸಿಗೆ ಒಂದು ಸ್ವಲ್ಪ ಇದು ಮಾಡಿ ಆ್ಯಂಡ್ ಮೇಯ್ನ್ ಹೊಸದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಬರೀ ಮನೆಗೆ ಚಿನ್ನ ಬೆಳ್ಳಿ ತರೋದೊಂದೇ ಅಲ್ಲ, ಏನು ಮನೆಯಲ್ಲಿ ಮಕ್ಕಳಿದ್ದಾರೆ ಇಲ್ಲ ನಾವುಗಳು ಏನು ದೊಡ್ಡವರಿದ್ದೀವಿ ನಾವೆಲ್ಲ ಖುಷಿಯಾಗಿರೋದು ಕೂಡ ಒಂದು ರೀತಿಯಲ್ಲಿ ಅಕ್ಷಯ ಆಗಲಿ ಅಂತ ನಾವು ಬೇಡ್ಕೊಳ್ಳೋದೇನೆ ಅಕ್ಷಯ ತೃತೀಯದ ಸ್ಪೆಷಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ಇವನಿಗೆ ತುಂಬ ದಿನದಿಂದನೇ ಆಸೆ ಇತ್ತು ಸ್ವಿಮ್ಮಿಂಗ್ ಕ್ಲಾಸಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ 4+ ಇರ್ಗೆ ಇಲ್ಲಿ ಜಾಯಿನ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ವಿ, ಇವನ್ ಸಮ್ಮರ್ ಕ್ಯಾಂಪಲ್ಲಿ 15-20 ಡೇಸಿಂದ ನಾನು ಸೇರಿಸಿದ್ರು ಅಲ್ಲೇನೂ ಕಲಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಇವ್ನಿಗೆ ಮನೆಯಲ್ಲಿ ಒಂದು ಚಿಕ್ಕದೊಂದು ಪೂಲ್ ಥರ ತಂದ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ 2 years ಮುಂಚೆ ತೊಗೊಂಬಂದಿದ್ದು ಬಂದು ಒಂದು ಸ್ವಲ್ಪ ಈವನ್ ಹೈಟಿಗೆ ಅದು ಚಿಕ್ಕದಾಗತ್ತೆ ಅಂತ ಹೇಳ್ಬಿಟ್ಟು ಬೇರೆ ತೊಗೊಂಡು ಬಂದೆ ಈ ಸತಿ. ಸೊ ಇದನ್ನು ಅಂದು ತಂದಾಗಲಿಂದ ಎಷ್ಟು ಎಕ್ಸೈಟ್ ಆಗಿದ್ದ ಅಂತ ಹೇಳಿದ್ರೆ ಅದು ಯಾವಾಗ ಓಪನ್ ಮಾಡ್ತೀವಿ ಅದು ಏನೇ ಇದಾಗುತ್ತೆ ಅನ್ನೋದನ್ನು ಫುಲ್ ಸಿಕ್ಕಾಬಟ್ಟೆ ಕಾಯ್ತಾ ಇದ್ದ. ಸೊ ಒನ್ ವೇನಲ್ಲಿ ಅವ್ನ ಖುಷಿ ನೋಡೋದೇನೆ ನಮಗೂ ಖುಷಿ. ಆ ಖುಷಿ ಯಾವಾಗ್ಲೂ ಡಬಲ್ ಆಗಲಿ ಟ್ರಿಬಲ್ ಆಗಲಿ ಅಂತಲೇ ವಿಶ್ ಮಾಡ್ತೀನಿ ಈ ಅಕ್ಷಯ ತೃತೀಯ ದಿನ. ಸೊ ಅಂತೂ ಇಂತೂ ಅಟ್ ಲಾಸ್ಟ್ ಇದನ್ನು ಅಸೆಂಬಲ್ ಮಾಡಿದ್ವಿ. ಬ್ಲೋ ಮಾಡೋದು ಮತ್ತು ಅದೇನೇನಿತ್ತು ಅದನ್ನೆಲ್ಲದೂ ನೋಡಿಕೊಂಡು ಆ ಕಾಷನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಇಟ್ಕೊಂಡು ಬ್ಲೋ ಮಾಡಿದ್ವಿ. ಬ್ಲೋ ಮಾಡೋದು ಕೂಡ ಅದ್ರ ಜೊತೆನಲ್ಲೇ ತಂದಿದ್ದರಿಂದ ಸ್ವಲ್ಪ ಈಸಿ ಆಯಿತು ಅಷ್ಟೇನೇನೆ. ಎಷ್ಟು ವೆಯ್ಟ್ ಮಾಡ್ತಿದ್ದಾನೆ ಅಂದರೆ ಅದು ಬ್ಲೋ ಮಾಡ್ತಾಯಿದ್ರೆ ಯಾವಾಗ ಅದರಲ್ಲಿ ಇಳಿತೀನೋ ಅನ್ನೋಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ದ ಅವನು. ಇಳಿಲ್ಲ ಅಂತ ಕೇಳ್ತಾನೆ ಇದ್ದ. ಅಟ್ ಲಾಸ್ಟ್ ಇಳಿದೇ ಬಿಟ್ಟು ಅವನು ನಾನು ಪರ್ಮಿಷನ್ ಕೊಡೋಕ್ಕೆ ಮುಂಚೆನೇ ಎಲ್ಲ ಮಲ್ಕೊಂಡು ಇದ್ದಳೆ ಮಲಗ್ತೀನಿ ಅಮ್ಮ ಹಾಗೆ ಹೇಗೆ ಅಂತ ಇದು ಮಾಡ್ತಿದ್ದ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ತುಂಬಿಸ್ಬಿಟ್ಟು ಆಟ ಆಡ್ಲಿಕ್ಕಂತ ಬಿಟ್ಟಿದ್ದೆ. ನಮ್ಮನೆ ನೇಬರ್ ಹುಡುಗಿ ಕೂಡ ಅವಳ ಫ್ರೆಂಡು, ಸೊ ಅವಳು ಇಬ್ಬರೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಆ್ಯಕ್ಚುಲಿ ಅದರಲ್ಲಿ ನೀರು ಫಿಲ್ ಆಗೋಕ್ಕೂ ಕೂಡ ವೆಯ್ಟ್ ಮಾಡ್ತಿರ್ಲಿಲ್ಲ, ಅಷ್ಟು ಬೇಗನೆ ಅದರಲ್ಲಿ ಇಳ್ಕೊಂಡು ಆಟ ಆಡೋಕ್ಕೆ ಎಕ್ಸೈಟ್ ಆಗಿದ್ದರು. ಆ್ಯಂಡ್ ಈಗಿರೋ ಬಿಸಿಲಿಗೂ ಕೂಡ ಸ್ವಲ್ಪ ಅವ್ರಿಗೂ ರಿಲ್ಯಾಕ್ಸ್ ಆಗತ್ತಲ್ವ ಮಕ್ಳುಗಳ ಜೊತೆ. ಆ್ಯಂಡ್ ಸಮ್ಮರ್ ಹಾಲಿಡೇಸಲ್ಲಿ ಇವಾಗ ಮಕ್ಳನ್ನ ಹ್ಯಾಂಡ್ಲ್ ಮಾಡೋದಂತೂ ಸಿಕ್ಕಾಬಟ್ಟೆನೇ ಕಷ್ಟ ಆಗೋಗಿದೆ.
ಸೊ ಹಾಗಾಗಿ ಇದು ಒಂದು ಅವರಿಗೆ ಒಂದು ಪುಟ್ಟ ಎಂಟರ್ಟೈನ್ಮೆಂಟ್ ಅಷ್ಟೇ ನಾನು. ಆ್ಯಂಡ್ ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಪುಟ್ಟ ಪಾಪು ಇರೋದ್ರಿಂದ ಆ ಪಾಪುನು ಕೂಡ ಒಂದು ಚಿಕ್ಕದೊಂದು ಪೂಲಲ್ಲಿ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ವಿ. ಆ್ಯಂಡ್ ಅವಳಿಗೆ ಫೋಟೋ ತೆಗಿಲಿಕ್ಕಂತೂ ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ತಾಯಿದ್ವಿ, ಬಟ್ ಅವಳು ಪೋಸ್ ಅಂತೂ ಕೊಡ್ತಾನೇ ಇರಲಿಲ್ಲ. ಸೊ ಅವನ ಪೇರೆಂಟ್, ಆ ಪಾಪು ಪೇರೆಂಟು ಮತ್ತು ನಮ್ಮ ನೇಬರ್ ಎಲ್ಲರೂ ಏನೇನೋ ಟ್ರೈ ಮಾಡ್ತಾಯಿದ್ವಿ. ಸೊ ಅವಳನ್ನು ನೋಡ್ಕೊಂಡು ಸ್ವಲ್ಪ ತಲೆ ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ಇವಳು ತುಂಬ ಪುಟ್ಟ ಪಾಪು ಇರೋದ್ರಿಂದ ಇವಳನ್ನ ಅವರು ದೊಡ್ಡವ್ರ ಜೊತೆ ಸೇರಿಸಿದ್ರೆ ಅವ್ರು ಮತ್ತೆ ಇದಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವಳಿಗೆ ಸಪ್ರೇಟ್ ಪೂಲಲ್ಲಿ ಸೇರಿಸಿದ್ವಿ. ಅವಳದೊಂದು 360 ಡಿಗ್ರಿನಲ್ಲಿ ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಈ ಒಂದು ಏನು ಟಾಯ್ ಕಾರ್ ಇದೆ ಅದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು 360 ಡಿಗ್ರಿನಲ್ಲಿ ತಿರುಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಸುಮಾರು ಆಟಾಡಿ ಈಗ ಅದೇ ಒಂದು ಡೈಲಿ ರುಟೀನಾಗಿ ಹೋಗ್ಬಿಟ್ಟಿದೆ ಇವರಿಬ್ರಿಗೂ ನೀರಲ್ಲಿ ಕುಣಿಯೋದು ಅಂತ. ಹಂಗೆ ನೋಡಿದ್ರೆ ಪೂಲಿಗಿಂತ ಇಲ್ಲೇ ಬೆಟರ್ ಅಂತ ಅನ್ನಿಸ್ತು. ಅಲ್ಲಿ ಕ್ಲೋರಿನ್ ಹಾಕಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಆಟಾಡ್ತಾರೆ ಅಂತಂದು ಅಂತ ಆಟಾಡ್ತಾ ಇದ್ದಾರೆ. ಆ್ಯಂಡ್ ಈವ್ನಿಂಗ್ ಟೈಮ್ನಲ್ಲಿ ನಮಗೂ ಒಂದು ಮೇಲ್ಗಡೆ ವಾಕಿಂಗ್ ಮಾಡಲಿಕ್ಕೆ ಟೈಮ್ ಪಾಸ್ ಆಗಲಿಕ್ಕೆ ಆಗುತ್ತೆ. ಆ್ಯಂಡ್ ನಮ್ಮ ಮನೆ ಟೆರೇಸ್ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ಗಾಳಿ ಬರ್ತಿರೋದ್ರಿಂದ ಕೂಲಾಗಿ ಎಲ್ಲೂ ನಾವು ಕೂಡ ಟೈಮ್ ಪಾಸ್ ಮಾಡ್ಬೋದು. ಆಲ್ರೆಡಿ ಅಕ್ಷಯ ತೃತೀಯ ಸ್ಟಾರ್ಟ್ ಆಗೋದಕ್ಕೆ ನಾನು ಅವತ್ತಿನ ದಿನ ಏನೇನು ತಂದೆ ಅಂದರೆ ನಮ್ಮ ಮನೆಗೆ ಏನೇನು ಬೇಕು, ಯಾವುದೇ ಅಕ್ಷಯ ಆಗಬೇಕು ಅದನ್ನು ನಾನು ಮುಖ್ಯವಾಗಿ ತೊಗೊಂಬರ್ತೀನಿ. ಬರೀ ಚಿನ್ನ ಬೆಳ್ಳಿ ಬಂಗಾರ ತೊಗೊಳೋದೇನೇ ಅಕ್ಷಯ ಅಕ್ಷಯ ತೃತೀಯ ಅಲ್ಲ. ಮನೆ ಏನೇನು ಇಂಪ್ರೂವ್ ಆಗಬೇಕು, ಮನೆಯಲ್ಲಿ ಏನೇನು ಅಕ್ಷಯ ಆಗಬೇಕು ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಈ ಐಟಮ್ಗಳನ್ನ ತರ್ತೀನಿ. ಯೂಶ್ವಲಿ ಹಾಲು, ಮೊಸರು, ತುಪ್ಪ, ಉಪ್ಪು, ಬೆಲ್ಲ ಮತ್ತು ಹಣ್ಣೇನು ಬೇಕು ಹಣ್ಣು, ಮತ್ತು ಈರುಳ್ಳಿ, ಟೊಮ್ಯಾಟೊ, ಒಂದು ಸ್ವಲ್ಪ ಅಕ್ಕಿ, ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಯೂಶ್ವಲಿ ನಾನು ತೊಗೊಂಡು ಬರ್ತೀನಿ. ಯಾಕಂದರೆ ಇದು ಸಾಮಾನ್ಯವಾಗಿ ಮನೆಯಲ್ಲಿ ಯಾವಾಗಲೂ ಇರಬೇಕು. ಆ್ಯಂಡ್ ಇದು ಮನೆಯಲ್ಲಿ ಯಾವಾಗಲೂ ಅಕ್ಷಯ ಆಗಲೇಬೇಕು ಆಗಿರೋದ್ರಿಂದ ನಾನು ಈ ಐಟಮ್ಸ್ನ ಪ್ರತಿ ವರ್ಷನೂ ನಾನು ತೊಗೊಂಡೇ ಬರ್ತೀನಿ. ಆ್ಯಂಡ್ ಈ ವರ್ಷ ಇದ್ರ ಜೊತೆಗೆ ಲಡ್ಡು ಇದ್ದಾನೆ ಅಲ್ವಾ, ಲಡ್ಡುದು ಅವನೇನು ವಿದ್ಯೆ ಸಮೃದ್ಧಿ ಆಗಬೇಕಲ್ವ. ಸೊ ಹಾಗಾಗಿ ಅವನಿಗೆ ನಾನು ಒಂದು ಪುಟ್ಟ ಪುಸ್ತಕನೂ ತೊಗೊಂಡು ಬರ್ತೀನಿ. ಇದು ಎಲ್ಲದೂ ಕೂಡ ಲಕ್ಷ್ಮೀ ಸರಸ್ವತಿ ಇವುಗಳದ ಸಂಕೇತ ಆಗಿರೋದ್ರಿಂದ ಇದು ಎಲ್ಲದೂ ಮನೆಗಳಿಗೆ ಅಕ್ಷಯ ಆಗೋದ್ರಿಂದ ಈ ಅಕ್ಷಯ ತೃತೀಯಗೆ ಒಂದು ಒಳ್ಳೆಯ ಅರ್ಥನೂ ಬರುತ್ತೆ. ನಾನು ಸಿಂಪಲ್ಲಾಗಿ ಅಕ್ಷಯ ತೃತೀಯನೇ ಹೀಗೆ ಸೆಲೆಬ್ರೇಟ್ ಮಾಡ್ತೀನಿ. ಒಂದು ಪುಟ್ಟದಾಗಿರೋ ಮಣೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಹೂವನ್ನ ಹಾಕಿ ಯಾವುದಾದ್ರೂ ಒಂದು ಪುಟ್ಟು ಪ್ಲೇಟು ಇಲ್ಲ ಅಂತ ಹೇಳಿದ್ರೆ ಒಂದು ಅದಕ್ಕಂತನೇ ಇಟ್ಟಿರೋ ಒಂದು ದೇವ್ರ ತಟ್ಟೆನಲ್ಲಿ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಚಿ ಹೊಸದಾಗಿ ತಂದಿರುವಂತಹ ಉಪ್ಪನ್ನ ಅದರಲ್ಲಿ ಸ್ವಲ್ಪ ಸುರಿತೀನಿ. ಆ ಒಂದು ಪುಟ್ಟು ಏನು ಕುಡಿಕೆ ಇರುತ್ತೆ ಅದಕ್ಕೆ ನಾನು ಒಂದು ಹೊಸದಾಗಿ ತಂದಿರೋಂಥ ಅಕ್ಕಿನ ಒಂದು ಪೂರ್ತಿ ಬೊಕ್ಸೇನ ಹಾಕ್ತೀನಿ. ಇದಕ್ಕೆ ಮನೆಯಲ್ಲೇ ದೇವರಿಗಂತಲೇ ಹೊಸದಾಗಿ ಎತ್ತಿಟ್ಟಿರುವಂಥ ಕಾಯಿನ್ಸ್ಗಳನ್ನ ಹಾಕ್ತೀನಿ. ಎಷ್ಟಾದರೂ ಹಾಕ್ಬೋದು, ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಆದರೂ ಹಾಕ್ಬೋದು. ನಾನು ಈ ಸತಿ 20 ರುಪೀಸ್ ಕಾಯಿನ್ನ ಕಲೆಕ್ಟ್ ಮಾಡಿಟ್ಟಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ, ಗೋಡಂಬಿ, ಉತ್ತುತ್ತೆ ಇದನ್ನೆಲ್ಲದೂ ನಾನು ಹಾಕ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಈ ಸತಿ ನಾನು ತೊಗೊಂಡಿರುವಂತಹ ಒಂದು ಕಾಲ್ಗೆಜ್ಜೆ ಮತ್ತು ಒಂದು ಪುಟ್ಟದೊಂದು ಉಂಗುರನ ಇಟ್ಟಿದ್ದೀನಿ. ಇದಕ್ಕೆ ಒಂದು ಪುಟ್ಟ ಹೂಗಳನ್ನ ಇಟ್ಬಿಟ್ಟು ನನಗೆ ಹೇಗೆ ಇಷ್ಟನೋ ನಾನು ಆ ಥರ ಅದಕ್ಕೆ ಅಲಂಕಾರ ಮಾಡಿದ್ದೀನಿ. ಅದರದ್ದು ಮುಂದೆ ಒಂದು ಪುಟ್ಟದಾಗಿರುವಂಥ ಒಂದು ರಂಗೋಲಿನೂ ಕೂಡ ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಹೊಸದಾಗಿ ತಂದಿರೋಂಥ ತುಪ್ಪ ಹಾಕಿ ಒಂದು ಏನು ತುಪ್ಪದ ದೀಪನೂ ಕೂಡ ಹಚ್ಚಿ ಸಿಂಪಲಾಗಿ ಪೂಜೆ ಮಾಡ್ತೀನಿ. ಪ್ರತಿ ವರ್ಷವೂ ನಾನು ಹೀಗೇ ಮಾಡೋದು. ಆ್ಯಂಡ್ ಇವತ್ತು ನಮ್ಮದೇ ಗಿಡದಲ್ಲಿ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಒಂದು ಪುಟ್ಟು ದಾಸವಾಳ ಬಿಟ್ಟಿತ್ತು. ಸೊ ಅದನ್ನು ಕೂಡ ದೇವರ ಅಲಂಕಾರಕ್ಕಂತ ಉಪಯೋಗಿಸ್ಕೊಂಡೆ. ಎಷ್ಟೇ ದುಡ್ಡು ಕೊಟ್ಟು ತೊಗೊಬಂದಿದ್ರು ಮನೆಯಲ್ಲಿ ನಾವು ಬೆಳೆಸಿರೋಂಥ ಗಿಡದಲ್ಲಿ ಹೂ ಬಿಟ್ಟಿರೋಂಥ ಹೂನ ಕಿತ್ತು ದೇವ್ರಿಗೆ ಮುಡಿಸಿದಾಗ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ತಂದಿರೋಂಥ ಹಾಲು ಮೊಸರಲ್ಲಿ ಹಾಲಲ್ಲಿ ನಾನು ಒಂದು ಶಾವಿಗೆ ಪಾಯಸನ ಮಾಡಿ ದೇವ್ರಿಗೆ ನೈವೇದ್ಯನ ಮಾಡಿದ್ದೀನಿ. ಸೊ ಇಷ್ಟ ಆಗಿತ್ತು ನನ್ನ ಸಿಂಪಲ್ ಪೂಜೆ. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಮೆಟ್ರೋನಲ್ಲಿ ನಾವು ಏನು ಗೃಹ ಪ್ರವೇಶ ಇತ್ತು ಅಂತ ಹೇಳಿದೆ, ಅಲ್ಲಿಗೆ ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ತುಂಬ ದೂರ ಇದ್ದಿದ್ದರಿಂದ ಕಾರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗಿತ್ತು. ಸೊ ಡೈರೆಕ್ಟು ಮೆಟ್ರೋ ಫೆಸಿಲಿಟಿ ಇದ್ದಿದ್ದರಿಂದ ನಾವು ಮೆಟ್ರೋನೇ ಪ್ರಿಫರ್ ಮಾಡಿದ್ವಿ. ಸಿಕ್ಕಾಬಟ್ಟೆನೇ ಬಿಸಿಲಿತ್ತು, ಎಕ್ಸಾಸ್ಟ್ ಆಗೋಗ್ಬಿಡ್ತು. ಮನೆಗೆ ಬರೋಷ್ಟೊತ್ತಿಗಂತೂ ತುಂಬ ಅಂದರೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಬಂದಿದ್ದ ತಕ್ಷಣವೇ ಮನೆಯಲ್ಲಿ ಫಸ್ಟು ಏನೇನು ಹಾಕ್ಕೊಂಡು ಹೋಗಿದ್ವೋ ಅದನ್ನೆಲ್ಲ ಕಿತ್ತಾಕೋವರೆಗೂ ಸಮಾಧಾನ ಇರಲಿಲ್ಲ. ಯಾವುದೇ ಫಂಕ್ಷನಿಗೆ ಹೋಗಿರಲಿ, ಯೂಶ್ವಲಿ ಫಂಕ್ಷನಿಗೆ ಎಷ್ಟು ಪೀಸ್ಫುಲ್ಲಾಗಿ ನಾವು ರೆಡಿ ಆಗ್ತೀವೋ ಅದು ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆನೇ ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸುತ್ತೆ. ಸೊ ನನಗೂ ಇವತ್ತು ಅದೇ ಅನ್ನಿಸ್ತಾ ಇರ್ತದೆ, ಯಾವಾಗ ಇದನ್ನೆಲ್ಲ ಬಿಚ್ಚಾಕ್ತೀನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು.
ಯಾವುದೇ ಫಂಕ್ಷನಿಗೆ ಹೋಗಿ ಬಂದರೂ ಈ ಥರ ಡ್ರೆಸ್ಸಲ್ಲಿ ಸಿಗೋ ಕಂಫರ್ಟು ಇನ್ಯಾವ ಡ್ರೆಸ್ಸಲ್ಲೂ ಸಿಗೋಲ್ಲ. ಅಟ್ ಲಾಸ್ಟ್ ನಾನು ರಿಲ್ಯಾಕ್ಸಿಂಗ್ ಆಗೋ ಟೈಮ್ ಇವಾಗ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವೀಡಿಯೋಸ್. ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋನ. ನೋಡಿದ್ರಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಏನು ಎತ್ತ ಅಂತಂದು ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಹಾಗೆ ಲೈಕ್ ಶೇರು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್.